ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಇವತ್ತು 2 ಯೋಜನೆ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರಲ್ಲಿ ಗುಡ್ ನ್ಯೂಸ್ ಕೂಡ ಇದೆ, ಬ್ಯಾಡ್ ನ್ಯೂಸ್ ಕೂಡ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು ಇದನ್ನು. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ನೀವು ಕೂಡ ಪೂರ್ತಿಯಾಗಿ ನೋಡಿ ವಿಡಿಯೋನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಫ್ರೀ ಟೈಮಲ್ಲಿ ಎಲ್ಲ ವೀಡಿಯೋಸ್ನೂ ಕೂಡ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲೂ ಕೂಡ ಮಿನಿ ಬ್ಲಾಗ್ಸ್ ಆಗಿರ್ಬೋದು, ಕುಕ್ಕಿಂಗ್ ವೀಡಿಯೋಸು, ಲೈಫ್ ಸ್ಟೈಲ್ ವೀಡಿಯೋಸು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಿ. ಹಾಗೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವಾಗ ಆಲ್ರೆಡಿ ನಿಮಗೆ 16-17ನೇ ಕಂತಿನ ಹಣ ನಿಮಗೆ ಆಲ್ರೆಡಿ ಜಮೆ ಆಗಿರುತ್ತೆ. ಯಾರಿಗೆಲ್ಲ ಆಗಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ. ಮಾರ್ಚ್ 31ನೇ ತಾರೀಕುವರೆಗೂ ಟೈಮ್ ತೊಗೊಂಡಿದ್ದಾರೆ. ಹಾಗೆ ಯಾರಿಗೆಲ್ಲ 14-15 ಆ ಕಂತಿನ ಹಣನೂ ಬಂದಿಲ್ವೋ ಅವ್ರಿಗೆ ಏನು ಕೆಲಸ ಮಾಡಬೇಕು, ಯಾಕೆ ನಿಮಗೆ ಬಂದಿಲ್ಲ, ಅದನ್ನೆಲ್ಲದನ್ನೂ ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಚೆಕ್ ಮಾಡಿ ಏನು ಮಾಡಬೇಕು ಏನು ನನ್ನ ವೀಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಅತಿ ಶೀಘ್ರದಲ್ಲೇ ಅಂದರೆ ಯುಗಾದಿ ಹಬ್ಬದಷ್ಟೊತ್ತಿಗೆ 18ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ಹೌದು, ಇದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿದೆ. ಹಾಗೆ ಹಬ್ಬ ಕೂಡ ಬರ್ತಾ ಇರೋದ್ರಿಂದ 18ನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ತಿಂಗಳು 18ನೇ ಕಂತಿನ ಹಣ ಕೂಡ ಜಮೆ ಮಾಡಿದ್ರೆ ಈ ತಿಂಗಳು ನಿಮಗೆ 6,000 ರೂಪಾಯಿ ಹಣ ತಗೊಂಡಂಗಾಗುತ್ತೆ. ಗೃಹಲಕ್ಷ್ಮಿಯರಿಗೆ ಯುಗಾದಿ ಹಬ್ಬಕ್ಕೆ ಒಂದು ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು ಸರ್ಕಾರದಿಂದ. ನೋಡೋಣ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಅಪ್ಡೇಟ್ ಏನೇ ಬಂದರೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರೆಲ್ಲ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಈಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಯಾರಿಗೆಲ್ಲ 16-17ನೇ ಕಂತಿನ ಹಣ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದು ಗೃಹಲಕ್ಷ್ಮಿ ಬಗ್ಗೆ. ಆದರೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಏನಪ್ಪ ಅಪ್ಡೇಟು ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ ಫೆಬ್ರವರಿ ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಇಷ್ಟು ದಿನ ಹಣ ಏನು ಕೊಡ್ತಾ ಇದ್ರು, ಇನ್ನು ಮುಂದೆಯಿಂದ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು. ಅದು ಫೆಬ್ರವರಿ ತಿಂಗಳಿಂದನೇ ಅನೌನ್ಸ್ ಮಾಡಿದರು, ಫೆಬ್ರವರಿ ತಿಂಗಳಿಂದನೇ ಕೊಡ್ತೀವಿ ಅಂದ್ಬಿಟ್ಟು. ಬಟ್ ಅವಾಗ ಕೊಟ್ಟಿರಲಿಲ್ಲ. ಹಾಗಾಗಿ ಫೆಬ್ರವರಿ ತಿಂಗಳದು ಅಕ್ಕಿ ಸೇರಿ ಈ ನವೆಂಬರ್ ತಿಂಗಳಲ್ಲಿ ನಿಮಗೆ ಒಬ್ಬೊಬ್ಬರಿಗೆ 15 kg ಅಕ್ಕಿ ಸಿಗುತ್ತಾ ಇದೆ. ಆಲ್ರೆಡಿ ರೇಷನ್ ಡಿಪೋಗಳಲ್ಲಿ 15 kg ಕೊಡ್ತಾ ಇದ್ದಾರೆ ಒಬ್ಬರೊಬ್ಬರಿಗೆ. ನೀವು ಆದಷ್ಟು ಬೇಗ ಹೋಗಿ ತಗೊಳ್ಳಿ. ಯಾರೆಲ್ಲ ಹೋಗಿ ತೊಗೊಂಬಂದಿದ್ದೀರಾ ಡಿಪೋಗಳಲ್ಲಿ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ನಾನು ಬ್ಯಾಡ್ ನ್ಯೂಸ್ ಅಂತ ಹೇಳಿದೆ, ಅದು ಏನಪ್ಪ ಅಂತಂದರೆ, ಇದು ಆಹಾರ ಇಲಾಖೆಯಿಂದನೇ ಬಂದಿರುವಂತಹ ಅಪ್ಡೇಟ್. ಏನಪ್ಪ ಅವರಿಗೆ ಕಂಪ್ಲೇಂಟ್ ಹೋಗ್ತಾ ಇರೋದು ಸರ್ಕಾರಕ್ಕೆ ಅಂತಂದರೆ, ಇವಾಗ ರೇಷನ್ ಡಿಪೋನಲ್ಲಿ ನೀವು ಪ್ರತಿ ತಿಂಗಳು ರೇಷನ್ ಏನು ತೊಗೋತಾ ಇರ್ತೀರಾ, BPL ಕಾರ್ಡ್ ಅವರಾಗಿರಲಿ, ಅಂತ್ಯೋದಯ ಕಾರ್ಡ್ ಅವರಾಗಿರಲಿ, ಅವರು ರೇಷನ್ ಅಕ್ಕಿನ ತೊಗೊಂಡು ಅದನ್ನು ಹೊರಗಡೆ ಮಾರ್ತಾ ಇದ್ದಾರಂತೆ. ಹಾಗಾಗಿ ಯಾರೆಲ್ಲ ಆ ಥರ ರೇಷನ್ ಡಿಪೋನಲ್ಲಿ ಅಕ್ಕಿ ತೊಗೊಂಡು ಹೊರಗಡೆ ಮಾರ್ತಾ ಇರೋದು ಸರ್ಕಾರ ಗಮನಕ್ಕೆ ಬಂತು ಅಂತಂದರೆ ಅವರ ರೇಷನ್ ಕಾರ್ಡ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ. ಯಾಕಂದರೆ ಈಗ ರೇಷನ್ನ ಅಕ್ಕಿ ಕೊಡೋದೇ ಮನೆಗಳಿಗೆ ಅವ್ರಿಗೆ ಹೆಲ್ಪ್ ಆಗಲಿ, ಅವರಿಗೆ ಹೊಟ್ಟೆ ತುಂಬ ತಿನ್ನೋಕ್ಕೆ ಸಹಾಯ ಆಗಲಿ ಅಂದ್ಬಿಟ್ಟು ಅಕ್ಕಿ ಕೊಡ್ತಾ ಇರೋದು. ಬಟ್ ಅಕ್ಕಿನೇ ನೀವು ಬೇಡ ಅಂತ ಮಾರ್ತಿದ್ದೀರಾ ಅಂದರೆ ನಿಮಗೆ ರೇಷನ್ ಕಾರ್ಡ್ ಅಗತ್ಯನೇ ಇಲ್ಲ ಅಂದ್ಬಿಟ್ಟು ಈ ಥರ ಕಂಡು ಬಂದಲ್ಲಿ ಪ್ರತಿ ಜಿಲ್ಲೆನೂ ಕೂಡ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಆಹಾರ ಇಲಾಖೆಯಿಂದ. ಯಾರ ಥರ ರೇಷನ್ ಅಕ್ಕಿನ ಮಾಡ್ತಿದ್ದಾರೆ ಅಂದ್ಬಿಟ್ಟು ಫುಡ್ ಇನ್ಸ್ಪೆಕ್ಟರ್ ಅವ್ರಿಗೂ ಕೂಡ ಅಥಾರಿಟಿನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವರ ಗಮನಕ್ಕೆ ಬಂತು ಅಂತಂದರೆ ನೀವೇನಾರ ರೇಷನ್ ಮಾರ್ತಾ ಇದ್ದೀರಾ ದುಡ್ಡಿಗೆ ಅಂತ, ನಿಮ್ಮ ಕಾರ್ಡ್ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗೇ ಆಗುತ್ತೆ. ಇದು ಸ್ಟ್ರಿಕ್ಟಾಗಿ ರೂಲ್ಸ್ನ ತಂದಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ರೇಷನ್ ಅಂಗಡಿಲಿ ಅಂದರೆ ರೇಷನ್ ಡಿಪೋಗಳಲ್ಲಿ ನೀವು BPL ಕಾರ್ಡ್ ಆಗಲಿ ಅಥವಾ ಅಂತ್ಯೋದಯ ಕಾರ್ಡ್ ಆಗಲಿ ಏನು ಅಕ್ಕಿ ತೊಗೋತೀರಾ ಅದು ಯಾವುದೇ ಕಾರಣಕ್ಕೂ ಕೂಡ ಮಾರೋ ಆಗಿಲ್ಲ. ನೀವು ಮಾರೋದೇನಾದರೂ ಸರ್ಕಾರದ ಗಮನಕ್ಕೆ ಬಂತು ಅಂದರೆ ಕ್ಯಾನ್ಸಲ್ ಆಗುತ್ತೆ. ಇದು ಅನ್ನಭಾಗ್ಯ ಯೋಜನೆಗೆ ಬಂದಂತಹ ಅಂದರೆ ಆಹಾರ ಇಲಾಖೆಯಿಂದ ಬಂದಂತಹ ಸ್ಟ್ರಿಕ್ಟ್ ರೂಲ್ಸ್ ಆಗಿರುತ್ತೆ. ಆಲ್ರೆಡಿ ಇವಾಗ ಫೆಬ್ರವರಿ ತಿಂಗಳದು ಅಕ್ಕಿ ಸೇರಿ ಇವಾಗ ಕೊಡ್ತಿದ್ದಾರೆ. ಯಾರೆಲ್ಲ ತೊಗೊಂಬಂದಿದ್ದೀರಾ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಪೆಂಡಿಂಗ್ ಹಣ ಏನಿತ್ತು 3 ತಿಂಗಳದನ್ನೇ ನವೆಂಬರ್, ಡಿಸೆಂಬರ್, ಜನವರಿದು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಏನು ಪೆಂಡಿಂಗ್ ಇತ್ತು ನವೆಂಬರ್ ತಿಂಗಳದ್ದು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಕೆಲವೊಬ್ರದ್ದು ಅಕ್ಟೋಬರ್ಗೂ ಬಂದಿರಲಿಲ್ಲ, ಅಂದರೆ ಕೆಲವು ಜಿಲ್ಲೆಗಳಿಗೆ ಅಕ್ಟೋಬರಿಂದ ಕೂಡ ಹಾಕಿರಲಿಲ್ಲ ಅಂಥವ್ರಿಗೆ ಅಕ್ಟೋಬರ್ ತಿಂಗಳದು ಕೂಡ ಬಂದಿದೆ, ನವೆಂಬರ್ ತಿಂಗಳದು ಕೂಡ ಬಂದಿದೆ. ಇನ್ನು ಡಿಸೆಂಬರ್ ಹಾಗೆ ಜನವರಿ ತಿಂಗಳದು ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಅಪ್ಡೇಟ್ ಬಂದಿರುವಂಥದ್ದು. ಸೊ ನಿಮಗೆ ನವೆಂಬರ್ ಅಥವಾ ಅಕ್ಟೋಬರ್ ತಿಂಗಳದು ಹಣ ಬಂದಿದೆಯಾ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿದ್ದು ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ
ಅನ್ನಭಾಗ್ಯ ಯೋಜನೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.